ಆಯುರ್ವೇದ ಬಹಳ ಕಾಸ್ಟ್ಲಿ ಅಂತಾರಲ್ಲ. ಇವತ್ತಿನ ಕನ್ವೆನ್ಷನಲ್ ಮಾಡರ್ನ್ ಮೆಡಿಸನಲ್ಲಿ ಒಂದು ಮಾತ್ರೆ ಉತ್ಪನ್ನ ಮಾಡಬೇಕು ಅಂದರೆ ಒಂದು 3 ಪೈಸೆ ಸಾಕು. ಅದನ್ನು ಮಾರಕ್ಕೆ ₹1 ಆಗುತ್ತೆ ಬಿಕಾಸ್ ಆಫ್ ಮಲ್ಟಿಪಲ್ ಲೆವೆಲ್ಸು. ಅದರ ಬಳಕೆ ಸುಮಾರು ಒಂದು 10 ಲಕ್ಷ ಜನ ಒಂದು ನಿಮಿಷದಲ್ಲಿ ಆ ಮಾತ್ರೆ ತಗೋತಾರೆ. ಆಯುರ್ವೇದದಲ್ಲಿ ಬಳಕೆದಾರರ ಪ್ರಮಾಣ ಕಡಿಮೆ ಇರೋದ್ರಿಂದ ಆ 3 ಪೈಸದ ಮಾತ್ರ ಉತ್ಪನ್ನ ಆಗೋಷ್ಟೊತ್ತು ₹3 ಆಗಿರುತ್ತೆ. ಬಳಕೆದಾರಿಲ್ಲ. ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ ಕಡಿಮೆ. ನಾನೊಂದು ಚಂದನಾದಿ ಒಟ್ಟಿ ಮಾಡಬೇಕು ಅಂದರೆ ಶ್ರೀಗಂಧದ ಮಠ ಸರ್ಕಾರದ ಪರ್ಮಿಷನ್ ತೊಗೋಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೋಬೇಕು, ಕತ್ತರಿಸ್ಬೇಕು, ಅಷ್ಟು ಮರದಲ್ಲಿ ಇಷ್ಟು ಶ್ರೀಗಂಧ ಸಿಗುತ್ತೆ, ಅದ್ರಲ್ಲಿ ಅಷ್ಟು ಮಾತ್ರೆ ಮಾಡಬೇಕು, ಅದು ನಿಮ್ಗೆ ಗೊಂಡು ಮಾಡಿಸ್ಬೇಕು. ಸೊ ಮೋರ್ ದ ಯುಟಿಲಿಟಿ, ಮೋರ್ ದಿ ಅಗ್ರಿಕಲ್ಚರಲ್ ಫಾರ್ಮಿಂಗ್, ಫಾರ್ಮಿಂಗ್, ಆಯುರ್ ಫಾರ್ಮಿಂಗ್ ಅಂತ ನಾವೇನು ಕರಿತೀವಿ. ಇವತ್ತು ತುಳಸಿಗೆ ಕೊಂಡುಕೊಳ್ಳೋಂಥ ಪರಿಸ್ಥಿತಿ ಬೆಂಗಳೂರಲ್ಲೂ ಬಂದುಬಿಟ್ಟಿದೆ. ನಾವೆಲ್ಲ ಚಿಕ್ಕ ವಯಸ್ಸೆಲ್ಲ ತುಳಸಿಯಿಂದ ಅವ್ರ ಮನೇಲಿ ಹತ್ತಿದೆ 2 ಕಿತ್ಕೊಂಬರ ಹಾಕೋ ಅಂತ ಇದ್ದ ಪರಿಸ್ಥಿತಿ. ಇವತ್ತು ನಾವು ಹೋಗಿ ಮಾರ್ಕೆಟಲ್ಲಿ ತೊಗೊಂಡು ಸ್ಪೆಸಿಫಿಕ್ ಹಿಂಗೆ ತೊಗೊಂಡು ಸೆಲ್ಫಿ ತೊಗೊಂಡು ನನ್ನ ಹತ್ರ ತುಳಸಿ ಇದೆ, ಇರಲೇಬೇಕದು. ನಾನು ಧಾರ್ಮಿಕ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಿಲ್ಲ, ಮನೆಗೊಂದು ತುಳಸಿ ಹೆಲ್ತ್ ಪರ್ಸ್ಪೆಕ್ಟಿವಲ್ಲಿ ಇರಲೇಬೇಕು.